ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವಿದ್ಯಾ ಅಜ್ಜಿ ಹೋಗಿ ಅಲ್ಲಿ ಹೋಟೆಲಲ್ಲಿ ಆವಾಜ್ ಹಾಕಿ ಬಂದಿರುತ್ತೆ. ಅವನಿಗೆ ಕೆನ್ನೆಗೆ ಹೊಡೆದು, ಏನು ತಿಳ್ಕೊಂಡಿದ್ದೀಯಾ, ಮಿನಿಸ್ಟ್ರ್ ಸೊಸೆ ಅವಳು ಹಾಗೆ ಅಂತ ಎಲ್ಲ ಹೇಳಿರುತ್ತೆ. ನಾನು ಮಿನಿಸ್ಟ್ರ್ ಅಮ್ಮ, ಅವಳು ಮಿನಿಸ್ಟ್ರ್ ಸೊಸೆ ಅಂತೇಳಿ. ಹಂಗಾಗ್ಬಿಟ್ಟು ವಿದ್ಯಂಗೆ ಮತ್ತೆ ಕರೆಯಕ್ಕೆ ಕಳಿಸ್ತಾನೆ ಹೋಟೆಲ್ ಓನರು. ಆಮೇಲೆ ಅದಕ್ಕಿಂತ ಮುಂಚೆ ಇಲ್ಲಿ ಮನೆಯಲ್ಲಿ ಭದ್ರ ಹೇಳ್ತಾನೆ, ಇವತ್ತು ನಿನ್ನಿಂದ ಎಲ್ಲ ಒಳ್ಳೇದಾಯಿತು ಕಣೆ ಅಮ್ಮಿ, ನೀನಿಲ್ಲ ಅಂದಿದ್ರೆ ಕಷ್ಟ ಆಗ್ತಿತ್ತು, ನೀನೆಲ್ಲ ತಿಳ್ಕೊಂಡು ಮಾಡಿದೆ, ನನಗೆ ಇದೆಲ್ಲ ಗೊತ್ತೇ ಆಗಲಿಲ್ಲ ನೋಡು ಅಂತ. ಆಮೇಲೆ ನೀನು ಅವತ್ತೇ ಹೇಳ್ಬೋದಿತ್ತು, ಇದನ್ನು ಹೇಳಿದರೆ ನಾನು ಆವಾಗಲೇ ಸಾಲ್ವ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಡೈರೆಕ್ಟಾಗಿ ಬಂದು ಹೇಳಿದ್ದಿದ್ರೆ ನನ್ನನ್ನು ಹೊಡೆದು ಆಚೆಗೆ ಹಾಕ್ತಾಯಿದ್ರಿ, ನನ್ನನ್ನು ನಂಬ್ತಿದ್ರಾ ನೀವು? ಅದಕ್ಕೆ ಸಾಕ್ಷಿ ಸಮೇತ ಕರ್ಕೊಂಡು ಬಂದಿದ್ದಕ್ಕೆ ನೀವು ಒಪ್ಕೊಂಡ್ರಿ, ಇಲ್ಲಾಂದರೆ ಎಲ್ಲಿ ಒಪ್ಕೊಳ್ತಾಯಿದ್ರಿ? ನನ್ನನ್ನು ಆಚೆಗೆ ಹಾಕ್ತಾಯಿದ್ರಿ. ಅವನ್ನ ಹೆಂಗೆ ರಾಕಿನ ಹೊಡೆದು ಆಚೆಗೆ ಹಾಕಿದ್ರು ಅದೇ ರೀತಿ ನನ್ನನ್ನು ಆಚೆಗೆ ಹಾಕ್ತಿದ್ರಿ ಅಂತ. ಆಮೇಲೆ ಅಲ್ಲಿ ಚಂಪಾ ಫೋನ್ ಮಾಡಿ, ಕೋರ್ಟ್ ಇದೆ ನಾಳೆ ಹೋಗಲ್ವಾ ಅಕ್ಕ ಅಂತ ಕೇಳ್ತಾಳೆ. ಹೋಗ್ಬೇಕು ಕಣೆ ಚಂಪಾ ಅಂತ ಹೇಳ್ತಾಳೆ. ಆಮೇಲೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತೀರಾ ಅಕ್ಕ ಅಂತಾಳೆ. ಹೋಗಲೇಬೇಕು ಚಂಪಾ, ಇವತ್ತು ವಿಚಾರಣೆ ಇದೆ, ಹಿಯರಿಂಗ್ ಇದೆ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಅಲ್ಲಿ ಅಮ್ಮ ಫೋನ್ ಮಾಡಿ ಹೇಳಿದ್ದಕ್ಕೆ ಒಳ್ಳೇದಾಯಿತು ಕಣಮ್ಮ. ಅಮ್ಮ ಹೇಳ್ತಾಳೆ, ಎಲ್ಲ ಬಗೆಹರಿಸ್ಬಿಟ್ಟಂತಲ್ಲ, ಮದುವೆ ಎಲ್ಲ ಕ್ಯಾನ್ಸಲ್ ಆಗಿ ರಾಖಿ ಜೊತೆ ಮದುವೆ ಆಯ್ತಂತಲ್ಲ ವಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಹೌದಮ್ಮ, ನೀನು ಹೇಳ್ದೆ ಹೋಗಿದ್ರೆ ಯಾವುದೂ ಗೊತ್ತಾಗ್ತಿರ್ಲಿಲ್ಲ, ನೀನು ಹೇಳಿದ್ದಕ್ಕೆ ಎಲ್ಲ ಸರಿಯಾಯಿತು ಅಮ್ಮ, ಇಲ್ಲ ಅಂದಿದ್ರೆ ಅವನು ಫ್ರಾಡು, ಅವನಿಗೆ ಕೈ ಕೊಟ್ಬಿಡೋರು ಕಲ್ಯಾಣಿನ, ಕಣ್ಮಣಿನ ಅವಳು ಲೈಫೇ ಹಾಳಾಗೋಗೋದು ಕಣಮ್ಮ ಅಂತ ಹೇಳ್ತಾಳೆ. ಹೆಂಗೋ ಒಳ್ಳೇದಾಯ್ತಲ್ಲ ಬಿಡು ಯಾರ ಕಡೆಯಿಂದನೂ ಅಂತ. ಈ ಕಡೆ ಬಂದು ಈಶ್ವರಿ ಅವಳ ಮಗಳನ್ನ ತಗೊಂಡೋಗಿ ಶೆಡ್ಡಿಗೆ ಕಳಿಸಿದ್ದಾರೆ. ಅಲ್ಲಿ ಮಲ್ಕೊಂಡು ಅವಳು ಏನು ಉರಿ ಉತ್ತಾ ಇದ್ದಾಳೆ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಹೇಗಾದರೂ ಮಾಡಿ ನನ್ನ ಗೆಲುವನ್ನು ನಾನು ಸಾಧಿಸ್ಕೋಬೇಕು ಅಂತೇಳಿ ಈ ಸೊಳ್ಳೆಗಳು ಸಿಕ್ಕಾಬಟ್ಟೆ ಕಚ್ತಿದ್ದಾವೆ. ಅದಕ್ಕೆ ಚಿತ್ರ ಎತ್ತಿ ಕೆನ್ನೆಗೆ ಹೊಡ್ಕೊತಾಳೆ, ಕೆನ್ನೆಗೆ ಏಟಾಗ್ಬಿಡುತ್ತೆ, ಕಿರ್ಚಿಬಿಡ್ತಾಳೆ. ಕಿರ್ಚಿದಾಗ ಏನಾಯ್ತೆ ನಿನಗೆ ಅಂತ ಕೇಳ್ತಾಳೆ ಈಶ್ವರಿ. ಅದಕ್ಕೆ ಅಮ್ಮ ಸೊಳ್ಳೆ ಕಚ್ತೈತೆ ಕಣಮ್ಮ, ಕೆನ್ನೆಗೆ ಕಚ್ಚಿಬಿಡ್ತು, ಕಿವಿ ಹತ್ರ ಗುಯ್ಯಿ ಅಂತ ಮತ್ತು ಸೊಳ್ಳೆ ಇರೋದಲ್ಲ ಇನ್ನೇನಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಎಲ್ಲ ನಿನ್ನಿಂದ ಕಣಮ್ಮ ಆಗಿದ್ದು, ನೀನು ಸರಿ ಇದ್ದಿದ್ರೆ ಇದು ಯಾವುದೂ ಆಗ್ತಿರ್ಲಿಲ್ಲ, ನಿನ್ನಿಂದನೇ ಇವೆಲ್ಲ ಕ್ರಿಮಿನಲ್ ಮೈಂಡ್ ಉಪಯೋಗಿಸೋಕೆ ಹೋದೆ, ಎಲ್ಲೋ ದುಡ್ಡು ಬರುತ್ತೆ ಅಂತೇಳಿ ಹೀಗಾಯಿತು ಅಂತೇಳಿ ಎತ್ತಿ ಕೆನ್ನೆಗೆ ಒಂದು ಬಿಡ್ತಾಳೆ ಸರಿಯಾಗಿ. ಯಾಕಮ್ಮ ಹೊಡೆದೆ ಅಂತಂದರೆ, ಸೊಳ್ಳೆ ಕಚ್ಚಿತು ಅಂತಲ್ಲ, ಇನ್ನೊಂದು ಸೊಳ್ಳೆ ಕೂತಿತ್ತು ಕೆನ್ನೆ ಮೇಲೆ, ಅದಕ್ಕೆ ಹೊಡೆದೆ ಅಂತ. ಅದಕ್ಕೆ ಇಷ್ಟೊಂದು ಹೊಡೆದಾಗ ಹೊಡಿತಾರೆ ಅಂದರೆ ನೀನು ಹೊಡ್ಕೊಂಡೆ ಅಂತಲ್ಲ, ನಾನು ಹೊಡೆದ್ರೆ ಏನಾಯ್ತು ಬಿಡು ಅಂತ ಹೇಳ್ತಾಳೆ. ಇದನ್ನು ಮಾತಾಡ್ತಾ ಇರ್ತಾರೆ. ಅವಾಗ ಈಶ್ವರಿ ದ್ವೇಷ, ಅಸೂಯೆ ಭಾವನ ಮೇಲೆ, ಗಂಡನ ಮೇಲೆ, ಎಲ್ಲರ ಮೇಲೂ ತೋರಿಸ್ತಾ ಇರ್ತಾಳೆ. ಆವಾಗ ಎದ್ದು ಕೂತ್ಕೊಂಡು, ಯಾವ ಕಾರಣಕ್ಕೂ ನಾನು ಬಿಡಲ್ಲ, ಯಾಗಾದರೂ ಮಾಡಿ ಸಾಧನೆ ಮಾಡೇ ಮಾಡ್ತೀನಿ, ಏನಾದ್ರು ಮಾಡಿ ಅವ್ರನ್ನ ಇದು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಚಿತ್ರ ಏನು ಮಾಡ್ತೀಯವ್ವ ಅಂತ ಕೇಳ್ತಾಳೆ. ಏನು ಮಾಡ್ತೀನ ನೋಡಿ ಅಂತೀರು, ಏನು ಮಾಡ್ತೀನಿ ಅಂತೇಳಿ ಅಂತ ಹೇಳ್ತಾ ಇರ್ತಾಳೆ. ಆಗ ದಾರಿ ಹುಡುಕ್ತಾ ಇರ್ತಾಳೆ, ಇನ್ನೇನು ಕ್ರಿಮಿನಲ್ ಐಡಿಯಾ ಮಾಡ್ಬೋದು, ಹೇಗೆ ಅವ್ರನ್ನ ಮಣ್ಣು ಮುಕ್ಕಿಸ್ಬೋದು ಅಂತ ಹೇಳ್ಬಿಟ್ಟು. ಬರೀ ಮನೆ ಹಾಳು ಬುದ್ಧಿನೇ ಮಾಡೋದು ಜಾಸ್ತಿ ಅಲ್ಲ. ಈ ಅಜ್ಜಿ ಏನು ಮಾಡುತ್ತೆ ಪಾಪ, ಅದಕ್ಕೆ ಹೊಟ್ಟೆ ಉರಿ, ಇಬ್ಬರು ಗಂಡ ಹೆಂಡ್ತಿ ಬೇರೆ ಬೇರೆ, ಏನು ಕತೆ ಇದು ಅಂತೇಳಿ ಏನಾದ್ರು ಮಾಡಿ ಅವ್ರನ್ನ ಸರಿ ಮಾಡಬೇಕಲ್ಲ ಅಂಥೇಳಿ ಶಿವರಾಮೇಗೌಡನ ಹತ್ರ ಒಂದು ಮಾತು ತೆಗೆಯುತ್ತೆ. ಅದಕ್ಕೆ ಶಿವರಾಮೇಗೌಡ, ಅಮ್ಮ ಬೇಡವಾದ ಮಾತೆಲ್ಲ ಮಾತಾಡಬೇಡ ಅವ್ವ, ಬೇಕಾದಂಥದ್ದು ಮಾತಾಡು, ಅವೆಲ್ಲ ಕೆಲ್ಸಕ್ಕೆ ಬಾರದೇ ಇದ್ದವನ್ನೆಲ್ಲ ಇಲ್ಲಿ ಮಾತಾಡಬೇಡ ಕಣವ್ವ ಅಂತ ಹೇಳ್ತಾನೆ. ಯಾವುದಲ್ಲ ಕೆಲ್ಸಕ್ಕೆ ಬಾರದೇ ಇದ್ದಿದ್ದು ಶಿವರಾಮ, ಎಲ್ಲ ಕೆಲ್ಸಕ್ಕೆ ಬರೋ ಅಂಥದ್ದೇ ಕಂದ್ಲ ಅಂತ. ಅದೆಲ್ಲ ಹೇಗೆ ಯಾಕವ್ವ, ಅವೆಲ್ಲ ಬೇಡ, ಈಗ ಸರಿಯಾಗಿ ಮಾತಾಡು. ವಿದ್ಯಾ ಅವತ್ತಿಲ್ಲ ಅಂದಿದ್ರೆ ಕಣ್ಮಣಿ ಮದುವೆ ಏನಾಗ್ತಿತ್ತು ಗೊತ್ತಾಯ್ತು ಅಂದ್ಲ. ಈಗ ಅದೆಲ್ಲ ಹಾಕಿ ಅದೆಲ್ಲ ಬಗೆಹರಿತು, ಆಯಿತು ಹೋಯ್ತು, ಅವೆಲ್ಲ ಬೇಡ ಮಾತು ಅಂತ. ವಿದ್ಯುನ್ನ ಅಲ್ಲೇ ಇದ್ದಾಳೆ ವಿದ್ಯಾ, ಬಸ್ರಿ ಬೇರೆ ಅಂತಾನೆ, ಅವೆಲ್ಲ ಏನಕ್ಕವ ಮಾತು, ಅವೆಲ್ಲ ಮಾತೇನು ಬೇಡ, ಸುಮ್ಮನಿದ್ಬಿಡು ಅಂತ ಹೇಳ್ತಾನೆ. ಆಮೇಲೆ ಅಷ್ಟಕ್ಕೆ ಅರ್ಥ ಆಗುತ್ತೆ. ಅಜ್ಜಮ್ಮ ಸುಮ್ಮನಾಗ್ಬಿಡುತ್ತೆ. ಸುಮ್ಮನಾಗಿ ಮತ್ತು ಏನು ಮಾಡೋದು ಅಂತ ಯೋಚನೆ ಮಾಡುತ್ತೆ. ಕೊನೆಗೆ ಭದ್ರನ ಹತ್ರಕ್ಕಾರ ಹೋಗೋಣ, ಅಲ್ಲೇನಾದರೂ ಮಾಡ್ಬೋದು ಅಂತೇಳಿ ಕ್ವಾಟ್ಲೆ ಮತ್ತು ಚಂಪಾ ಅಜ್ಜಿ 3 ಜನನೂ ಅಲ್ಲಿಗೆ ಹೋಗೋಕ್ಕೆ ಅಂತ ತಯಾರಿ ನಡೆಸ್ತಾರೆ. ಇಲ್ಲಿ ಆಗಲಿಲ್ಲ ಮನೆಯಲ್ಲಿ, ಯಾವ ರೀತಿಯೂ ಡಿಸ್ಕಸ್ ಮಾಡಿದ್ರೂ ಒಪಿನಿಯನಿಗೆ ಬರಲ್ಲ. ಅದಕ್ಕೆ ಅಲ್ಲಿಗೆ ಹೋಗಿ ಅಲ್ಲಿ ಏನಾದರೂ ಮಾಡ್ಬೋದಾ, ಭದ್ರನ ಕೈಯಲ್ಲಿ ಏನಾದ್ರು ಹೇಳಿ ಏನಾದ್ರು ಅವನ ಮೈಂಡು ವಾಶ್ ಮಾಡ್ಬೋದಾ ಅಂಥೇಳಿ ನೀವು ಅಜ್ಜಿ ಅಲ್ಲಿಗೆ ಪ್ರಯತ್ನ ಪಡೋಣ ಅಂಥೇಳಿ ಅಲ್ಲಿಗೆ ಹೋಗೋಣ ಅಂತ ಹೋಗುತ್ತೆ.
ಅಲ್ಲಿ ಮನೆ ಹತ್ರ ಭದ್ರ ಮೊಬೈಲ್ ನೋಡ್ತಾ ಮೆಟ್ಲ ಮೇಲೆ ಕೂತಿರ್ತಾನೆ. ಆವಾಗ ಅಜ್ಜಿ ಹೋಗಿ ಏನ್ಲ ಮಾಡ್ತಿದ್ದೀಯಾ ಭದ್ರ ಅಂತ ಹೋಗುತ್ತೆ. ಆಮೇಲೆ ಇಲ್ಲಿಗೆ ಯಾಕೆ ಬಂದೆ ಕಾಗೆ ಮುತ್ಕಿ ನೀನು ಅಂತಾನೆ. ಕೆಲಸ ಇತ್ತು ಕನ್ಲ ಬಂದೆ, ಸುಮ್ಮನೆ ಎಂತಕ್ಲ ಬರಲಿ ಅಂತ. ಆಮೇಲೆ ಕ್ವಾಟ್ಲೆನೂ ಮತ್ತು ಚಂಪನೂ ಆ ಕಡೆ ನಿಂತಿರ್ತಾರೆ. ವಿದ್ಯಾ ಎಲ್ಲಿರ್ತಾಳೆ, ಅವಳು ಕಾಲೇಜಿಗೆ ಹೋಗಿದ್ದಾಳೆ ಅಂತ. ಅಲ್ಲ ಕಣೋ, ಅವಳು ಬೇರೆ ನೀನು ಬೇರೆ, ಇದು ಎಂತಾದರೂ ಸಂಸಾರ ಒಟ್ಟಿಗೆ ಸಂಸಾರ ಮಾಡೋದಲ್ವೇನೋ ಅತ್ಲಾಗಿ ಅಂತ ಹೇಳಿದರೆ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಅದೆಲ್ಲ ಹೇಳಕ್ಕೆ ಬರಬೇಡ ನೀನು, ಹಾಗೆ ಹೀಗೆ ಅಂತ ಜಗಳ ಕಾಯ್ದು ಬಿಡ್ತಾನೆ. ಈ ಕಡೆ ಬಂದು ಈಶ್ವರಿಗೆ ಈ ಸಾವಿತ್ರಿ ಮಗಳು ಇಬ್ಬರು ಬಂದುಬಿಟ್ಟು ಪಾಟ್ಲೆ ಕೊಡೋಕ್ಕೆ ಬಂದವ್ರೆ. ಏನು ಸುಮ್ಮನೆ ಇರೋಂಗೇ ಇಲ್ಲ, ಏನೇನೋ ಅವ್ರಿಗೆ ಹೆಂಗೆ ಸೆಡ್ಗಾಕಿ ಇವರಿಬ್ಬರು ಬಂದು ಅಮ್ಮ ಮಗಳು ಈಶ್ವರಿ ಚಿತ್ರ ಬಂದು ಹಿಂಸೆ ಕೊಟ್ಟಿದ್ರು, ಅದೇ ರೀತಿ ಅವರಿಬ್ಬರು ಬಂದು ಹಿಂಸೆ ಕೊಡೋಕ್ಕೆ ಬಂದಿದ್ದಾರೆ. ಅಯ್ಯೋ ಅದಕ್ಕೆ ಹಿಂಗಾಗ್ಬಾರ್ದಿತ್ತು, ಅದಕ್ಕೆ ನಿಂಗೆ ಹಂಗಾಗ್ಬಾರ್ದಿತ್ತು, ಅದಕ್ಕೆ ನೀನು ಒಳ್ಳೆಯವಳಿದ್ದೆ, ನೀನು ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ, ಈಗ ನೋಡು ಅದಕ್ಕೆ ಎಂಥ ಸ್ಥಿತಿ ಬಂತು ಅದಕ್ಕೆ ನಿಂಗೆ ಅಂತ. ಅಯ್ಯೋ ಅತ್ತೆ ಹಿಂಗಾಯ್ತಲ್ಲತ್ತೆ ಹಂಗಾಯ್ತಲ್ಲತ್ತೆ, ಅತ್ತೆ ನೀವು ಎಷ್ಟು ಒಳ್ಳೆಯರತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ. ಇದೆಲ್ಲ ಕೇಳಿ ಈಶ್ವರಿಗೆ ಉರ್ದು ಹೋಗ್ತಾ ಇರುತ್ತೆ. ಹೊಟ್ಟೆ ಉರ್ಸೋಕ್ಕೆ ಬಂದರೆ ಇವರು ಅಂತೇಳ್ಬಿಟ್ಟು ಅಮ್ಮ ಮಗಳು ಉರ್ಕೋತಾ ಇರ್ತಾಳೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಇವಾಗ ಇನ್ನೂ ಟೈಮ್ ಇದೆ ಅದಕ್ಕೆಲ್ಲ. ಆಮೇಲೆ ಈ ಕಡೆ ಅಂಗ್ಸಿ ಮಾತಾಡ್ತಿರ್ತಾಳೆ, ಯಾರು ಸಾವಿತ್ರಿ ಮಗಳು. ಅಯ್ಯೋ ಅತ್ತೆ ಅತ್ಲೆಗೆ ಹೊಗಳ್ದಂಗೂ ಆಗಬೇಕು, ಈ ಕಡೆ ಅಂಗಿಸ್ದಂಗೂ ಆಗಬೇಕು. ಆವಾಗ ಚಿತ್ರಗೆ ಸಿಟ್ಟು ಬಂದುಬಿಡುತ್ತೆ. ಅವಳು ಹೇಳ್ತಾಳೆ, ಅಂಗ್ಸಕ್ಕೇನೆ ಬಂದಿದ್ದೀಯಾ ನೀನೇನು ಒಳ್ಳೇದು ಮಾತಾಡೋಕ್ಕೆ ಬಂದಿಲ್ಲ ಬಿಡು, ಸಮಾಧಾನದ ಮಾತಾಡೋಕ್ಕೆ ಬಂದಿಲ್ಲ, ನೀನು ಅಂಗಿಸಿ ಮಾತಾಡೋಕ್ಕೆ ಬಂದಿದ್ದೀಯ ಅಲ್ವೇನೆ ಅಂತ ಹೇಳಿ ಬೈತಾಳೆ. ಅದಕ್ಕೆ ಎಲ್ಲಿ ಚಿತ್ರಕ್ಕ ನಾನು ಅಂಗ್ಸಿ ಮಾತಾಡ್ತಾಯಿದ್ದೀನಿ, ನಾನು ಅತ್ತೆ ಪರವಾಗಿ ನಿನ್ನ ಪರವಾಗಿ ಮಾತಾಡ್ತಾಯಿದ್ದೀನಿ, ಸುಮ್ಮನೆ ಕುತ್ಕೊಳ್ಳೆ ಸಾಕು ಕಂಡಿದ್ದೀನಿ ಅಂತ ಬೈತಾಳೆ. ಆಮೇಲೆ ಅಜ್ಜಿ ಭದ್ರ ಬೈಕೊಂಡಂಗೆ ಒಳಗೆ ಹೋಗ್ಬಿಡ್ತಾನೆ. ಅಜ್ಜಿ ಭದ್ರ ಅಂತ ಹೋಗುತ್ತೆ, ಅವನು ಹೋಗ್ಬಿಡ್ತಾನೆ ಒಳಗಡೆ. ಇನ್ನೇನು ಮಾಡೋಕ್ಕಾಗಲ್ಲ. ಅಜ್ಜಿ ಸುಸ್ತಾಗಿ ಯೋಚನೆ ಮಾಡ್ತಾ ಅಲ್ಲೇ ಕೂತ್ಕೊಬಿಡುತ್ತೆ ಮೆಟ್ಲು ಮೇಲೆ. ಆಮೇಲೆ ಅಮ್ಮಮ್ಮ ಬನ್ನಿ ಹೋಗೋಣ ಅಂತಾಳೆ ಇವಳು ಚಂಪಾ. ಕ್ವಾಟ್ಲೇನು ಬಾ ಅಮ್ಮಮ್ಮ ಹೋಗೋಣ, ಇನ್ನು ಆಗಲ್ಲ, ಇವರು ಒಪ್ಪಲ್ಲ. ಆ ಕಡೆ ಮಾವ ಒಪ್ಪಲ್ಲ, ಈ ಕಡೆ ಭದ್ರ ಒಪ್ಪಲ್ಲ, ಇಬ್ಬರೂ ಒಪ್ಪಲ್ಲ. ಏನು ಮಾಡೋಕ್ಕಾಗುತ್ತೆ, ಬಾ ಅಮ್ಮಮ್ಮ ಹೋಗೋಣ ಅಂಥೇಳಿ ಭದ್ರ ಕರಿತಾನೆ. ಏನೆಲ್ಲ ಮಾಡೋದು, ಹಿಂಗೆ ಮಾಡ್ಕೊಬಿಟ್ರಲ್ಲ ಇವರು, ಸಂಸಾರ ಹಾಳಾಗೋಗುತ್ತಲ್ಲ, ಏನು ಮಾಡೋದು ಅಂತ ಅಜ್ಜಿ ತುಂಬಾ ಯೋಚನೆ ಮಾಡ್ತಾಯಿರುತ್ತೆ. ಯಾವ ಕಡೆನೂ ದಾರಿ ಹುಡುಕಿದ್ರೂ ಸಿಗಲ್ವಲ್ಲ, ಇವರಿಬ್ಬರು ಒಂದು ಮಾಡೋದು ಹೆಂಗೆ ಅಂತೇಳಿ. ವಿದ್ಯಾ ಮಾತ್ರ ಹೋಟೆಲಿಗೆ ಹೋದರೆ ರಾಜಮರ್ಯಾದೆ, ಏನು ಬೇಕಾದರೂ ಕೇಳು ವಿದ್ಯಾ, ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ, ಆಮೇಲೆ ಅಡ್ವಾನ್ಸು ಬೇರೆ ಕೊಟ್ಟ. ಆಮೇಲೆ ಇದೆಲ್ಲ ಯಾಕಣ್ಣ, ಬೇಡ ನಾನು ಒಂದು ತಿಂಗಳಾಗಿಲ್ಲ ಕೆಲಸಕ್ಕೆ ಸೇರಿ ಅಂತಂದರೆ, ಇಲ್ಲ ಇಟ್ಕೋ, ಖರ್ಚಿಗೆ ಬೇಕಾಗುತ್ತೆ, ನೀನು ಏನಾರು ನಿನ್ನ ಕೆಲಸ ಆದರೆ ಮಾಡು, ಆಗಿಲ್ಲ ಅಂದರೆ ಸುಮ್ಮನೆ ಕೂತ್ಕೋ ಹಂಗೆ ಹಿಂಗೆ ಅಂತ. ಇಲ್ಲ ಅಣ್ಣ ಕೆಲಸ ಮಾಡ್ತೀನಿ, ಯಾಕೆ ಹಂಗಂತ ಇದ್ದೀರಾ ಅಂತ. ಏನಿಲ್ಲ, ನೀನು ಚೆನ್ನಾಗಿರಬೇಕು, ಓದ್ತಾ ಇದೆಯಾ ಡಾಕ್ಟ್ರಿಗೆ, ಚೆನ್ನಾಗಿ ಓದಬೇಕು ನೀನು ಅಂತೇಳಿ ಎಲ್ಲ ಹೇಳ್ತಾನೆ. ಆಮೇಲೆ ಅದು ಯಾರಿಗೋ ತಿಂಡಿ ಕಾಫಿ ಕೊಡಬೇಕಂತೆ, ಕಟ್ಕೊಡು ಅಂತ ಹೇಳ್ತಾನೆ. ಆಯಿತು ಅಣ್ಣ ಕಟ್ಕೊಡ್ತೀನಿ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.